ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಇದು. ಗದಗ ಜಿಲ್ಲೆಯಲ್ಲಿ ಈಗ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಏರಿಕೆಯಾಗಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆಯಾಗಿದೆ. ಪೆಟ್ರೋಲ್ 5 ರೂಪಾಯಿ, ಡೀಸೆಲ್ಗೆ 3 ರೂಪಾಯಿ ದರ ಏರಿಕೆಯಾಗಿದೆ. ನಯರಾ ಮತ್ತು ಎಸ್ಆರ್ ಬಂಕ್ನಲ್ಲಿ ಮಾತ್ರ ದರ ಏರಿಕೆ ಮಾಡಲಾಗಿದೆ. ಮೊದಲು ಪೆಟ್ರೋಲ್ ದರ 103 ರೂಪಾಯಿ 49 ಪೈಸೆ ಇತ್ತು, ಈಗ 108 ರೂಪಾಯಿ 49 ಪೈಸೆ ಆಗಿದೆ. ಮೊದಲು ಡೀಸೆಲ್ 91 ರೂಪಾಯಿ 31 ಪೈಸೆ ಇತ್ತು, ಈಗ 94 ರೂಪಾಯಿ 31 ಪೈಸೆ ಆಗಿದೆ. ಪೆಟ್ರೋಲ್ ಬಂಕ್ ಮಾಲೀಕರ ವಿರುದ್ಧ ಈಗ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಮೊದಲೇ ಇಲ್ಲಿ ಪೆಟ್ರೋಲ್ ದರ ಏರಿಕೆ, ಡೀಸೆಲ್ ದರ ಏರಿಕೆ ಆಗುತ್ತೆ ಅಂತ ಹೇಳಿ, ಆದ್ರೆ ಇನ್ನು ಎಷ್ಟು ಕಷ್ಟ ಆಗ್ಬೋದು ಅಂತ ಹೇಳಿ ಜನ ತಲೆ ಕೆಡಿಸ್ಕೊಂಡಿದ್ದಾರೆ, ಪ್ಯಾನಿಕ್ ಆಗಿದ್ದಾರೆ, ಹೇಗಪ್ಪ ಮಾಡೋದು ಅಂತ. ಇದರ ಮಧ್ಯೆ ಈ ಬ್ಯಾಂಕ್ಗಳಲ್ಲಿ ಮತ್ತೊಂದು ತಲೆನೋವು. ಇಲ್ಲಿ ವಿಶೇಷವಾಗಿ ನಯರಾ ಹಾಗೂ ಮತ್ತೊಂದು ಬ್ಯಾಂಕ್, ಪೆಟ್ರೋಲ್ ಬಂಕ್ಗಳಿಂದ ನಯರಾ ಮತ್ತು ಎಸ್ಆರ್ ಬಂಕ್ನಲ್ಲಿ ಮಾತ್ರ ದರ ಏರಿಕೆ ಮಾಡಿಕೊಂಡಿದ್ದಾರಂತೆ. ಹಾಗಾಗಿ ಈಗ ಇಲ್ಲಿನ ಜನ ಆಕ್ರೋಶವನ್ನು ಹೊರಗೆ ಹಾಕಿದ್ದಾರೆ. ಹೇಗೆ ಮಾಡಿದ್ರು, ಏನಕ್ಕೆ ಮಾಡಿದ್ರು ಅಂತೇಳಿ. ಅದರಲ್ಲೂ ಕೂಡ ದಿಢೀರಾಗಿ ಈ ರೀತಿಯಾಗಿ ಬೆಲೆ ಏರಿಕೆ ಮಾಡಿದ್ರೆ ಈಗಲೇ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆಯಿಂದ. ಅದರಲ್ಲೂ ಕೂಡ ಬೆಲೆ ಏರಿಕೆ, ಬೇರೆ ಬೇರೆ ವಸ್ತುಗಳ ಮೇಲೆ ಬೆಲೆ ಏರಿಕೆ ಅನ್ನುವಂಥದ್ದು ಒಂದು ಕಡೆ ತಲೆನೋವಾದರೆ, ಮತ್ತೊಂದು ಕಡೆ ಈಗ ಇದರ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಗದಗ ಜಿಲ್ಲೆಯಲ್ಲಿ ದಿಢೀರಾಗಿ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆ ಕಂಡಿದೆ. ಈಗ ಇದೆಲ್ಲವೂ ಕೂಡ ಯುದ್ಧದ ಎಫೆಕ್ಟು. ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗಿದೆ. ಪೆಟ್ರೋಲ್ ಮೇಲೆ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಡೀಸೆಲ್ ಮೇಲೆ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದರಲ್ಲೂ ಕೂಡ ಈ ಹಿಂದೆ ಈ ಒಂದು ಭಾಗದಲ್ಲಿ ಪೆಟ್ರೋಲ್ ದರ ಇದ್ದಿದ್ದು 104 ರೂಪಾಯಿ, ಅದಾದ ನಂತರ ಈಗ 109 ರೂಪಾಯಿ ಆಗಿದೆ. ಮೊದಲು ಡೀಸೆಲ್ ಇದ್ದಿತ್ತು 91 ರೂಪಾಯಿ ಇತ್ತು, ಈಗ 94 ರೂಪಾಯಿ ಆಗಿದೆ. ಹಾಗಾಗಿ ಇಲ್ಲಿ 5ರಿಂದ ಒಂದು ಕಡೆ 5 ಮತ್ತೊಂದು ಕಡೆ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲ್ ಬಂಕ್ ಮಾಲೀಕರ ವಿರುದ್ಧ ಇಲ್ಲಿ ಆಕ್ರೋಶವನ್ನು ಹೊರಗಾಕ್ತಿದ್ದಾರೆ ಜನ. ಗದಗ ಜಿಲ್ಲೆಯಲ್ಲಿ ದಿಢೀರಾಗಿ ಈ ರೀತಿಯಾಗಿ ಪೆಟ್ರೋಲ್ ಬೆಲೆ ಹಾಗೂ ಡೀಸೆಲ್ ಬೆಲೆ ಏರಿಕೆ ಮಾಡಲಾಗಿದೆ. ಪೆಟ್ರೋಲ್ ಬಂಕ್ ಮಾಲೀಕರೇ ಈ ರೂಲ್ಸ್ ಅನ್ನ ಜಾರಿ ಮಾಡ್ಕೊಂಡಿದ್ದಾರೆ ನೋಡಿ. ಹಾಗಾಗಿ ಇದು ಹೇಗೆ ಮಾಡಿದ್ರು ಅನ್ನುವಂಥದ್ದು ಗೊತ್ತಿಲ್ಲ, ಇದು ಎಷ್ಟು ಅನ್ವಯ ಆಗುತ್ತೆ ಅನ್ನುವಂಥದ್ದು ಪಾಪ ಗೊತ್ತಿಲ್ಲ ಜನರಿಗೆ. ಹಾಗಾಗಿ ಈಗ ಸದ್ಯಕ್ಕೆ ಆಕ್ರೋಶವನ್ನು ಹೊರಗೆ ಹಾಕ್ತಿದ್ದಾರೆ. ಈಗಲೇ ಎಲ್ಲರೂ ಕೂಡ ತಲೆ ಕೆಡಿಸ್ಕೊಂಡು ತತ್ತರಿಸಿ ಹೋಗಿದ್ದಾರೆ ಈ ಒಂದು ಬೆಲೆ ಏರಿಕೆಯಿಂದ ಅಥವಾ ಈ ಒಂದು ಯುದ್ಧದ ಎಫೆಕ್ಟ್ ಇಂದ. ಇದರ ಮಧ್ಯೆ ಈ ರೀತಿ ಮಾಡಿದ್ರೆ ಹೇಗೆ ಅಂತ ಹೇಳಿ ಇಲ್ಲಿ ಜನ ಪ್ರಶ್ನೆ ಮಾಡ್ತಿದ್ದಾರೆ, ಆಕ್ರೋಶವನ್ನು ಹೊರಗೆ ಹಾಕ್ತಿದ್ದಾರೆ. ಏನಕ್ಕೆ ಇಷ್ಟೊಂದು ಬೆಲೆ ಏರಿಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಮತ್ತೊಂದು ಕಡೆ ಸ್ಟಾಕ್ ಇಲ್ಲ, ಸರಿಯಾಗಿ ಸ್ಟಾಕ್ಗಳು ಸಿಗ್ತಾ ಇಲ್ಲ. ಪೆಟ್ರೋಲ್ ಮತ್ತು ಡೀಸೆಲ್ ಸಿಕ್ಕಿದ್ರೇ ಒಳ್ಳೆ ವಿಚಾರ, ಇನ್ನು ಮುಂದಿನ ದಿನಗಳಲ್ಲಿ ಅದೂ ಸಿಗೋದಿಲ್ಲ ಅಂತ ಹೇಳಿ ಇಲ್ಲಿ ಜನ ಪ್ಯಾನಿಕ್ ಆಗಿದ್ರು. ಇದರ ನಡುವೆ ಈಗ ಬೆಲೆ ಏರಿಕೆ ತಲೆನೋವು.